ಇವತ್ತು ನಾವು ENT ಆಡಿಯೋ ರಿಫ್ರಾಕ್ಟೋಮೀಟರ್ದಲ್ಲಿ ಹಿಯರಿಂಗ್ ಏಡ್ಸ್ಗಳನ್ನು ಚೆಕ್ ಮಾಡ್ತಾ ಇದ್ದೀವಿ. ಅವ್ರ ಹಿಯರಿಂಗ್ ಕೆಪಾಸಿಟಿ ಏನಿದೆ ಅಂತ ನಾವು ಚೆಕ್ ಮಾಡ್ತಾ ಇದ್ದೀವಿ. ಕಿವಿಯಲ್ಲಿ ಕುಗ್ನಿ ವ್ಯಾಕ್ಸ್ ಬೆಳೆದಿದೆಯೋ ಅಥವಾ ಕ್ಲೀನಿಂಗ್ಗಳನ್ನು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಯಾರಿಗೆ ಕಿವಿಯಲ್ಲಿ ಹಿಯರಿಂಗ್ ಪ್ರಾಬ್ಲಮ್ ಇದೆಯೋ ಏಜ್ ಆದವರಿಗೆ ಅವ್ರನ್ನ ಲಿಸ್ಟ್ ಔಟ್ಗಳು ಮಾಡಿ ಅವ್ರಿಗೆ ಯಾವ ಮಷಿನ್ಗಳು ಬೇಕೋ ಅದನ್ನು ನಾವು ಪ್ರೊವೈಡ್ ಮಾಡಿಸ್ತಾ ಇದ್ದೀವಿ. ಹಾಗೆಯೇ ನಾವು ಆಟೋ ರಿಫ್ರಾಕ್ಟೋಮೀಟರ್ದಲ್ಲಿ ನಾವು ಎಲ್ಲರದ ಕಣ್ಣನ್ನು ತಪಾಸಣೆ ಮಾಡ್ತಾ ಇದ್ದೀವಿ. ಯಾರ ಕಣ್ಣಲ್ಲಿ ಪೊರೆ ಇದೆಯೋ ಅವರಿಗೆ ಫ್ರೀ ಕ್ಯಾಟ್ರಾಕ್ಟ್ ಐ ಆಪ್ರೇಷನ್ಗಳನ್ನು ಮಾಡಿಸ್ತಾ ಇದ್ದೀವಿ. ಮತ್ತು ಯಾರಿಗೆ ವಯೋವೃದ್ಧಗಾಗಲಿ ಮತ್ತು ಚಿಕ್ಕ ಮಕ್ಕಳಿಗಾಗಲಿ ಯಾರಿಗೆ ಕಣ್ಣಲ್ಲಿ ನಂಬರ್ಗಳು ಅಂತ ನಮಗೆ ಐಡೆಂಟಿಫೈ ಆಗಿದೆಯೋ ಅವ್ರಿಗೆ ನಾವು ಫ್ರೀ ಐ ಫ್ರೇಮ್ಸ್ಗಳನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಹಾಗೆ ಫಿಸಿಯೋಥೆರಪಿದು ಅವ್ರಿಗೆ ನಾವು ಎಲ್ಲರದು ಯಾರ ಕಾಲಲ್ಲಿ ನೋವು ಬೆನ್ನಲ್ಲಿ ನೋವು ಅಂತ ನಮ್ಮ ಈ ವಯೋವೃದ್ಧದವ್ರು ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ನಾವು ಐಡೆಂಟಿಫೈ ಮಾಡಿ ಟೆಸ್ಟಿಂಗ್ಸ್ಗಳನ್ನು ಮಾಡಿ ಆ ಟೆಸ್ಟಿಂಗಿಗೆ ತಕ್ಕಂಥ ಟ್ರೀಟ್ಮೆಂಟ್ಗಳನ್ನು ನಾವು ಪ್ರೊಸೆಸಿಂಗ್ ಮಾಡಿಸ್ತಾ ಇದ್ದೀವಿ. ಅವರಿಗೆ ಎಷ್ಟು ದಿವಸದ ಟ್ರೀಟ್ಮೆಂಟ್ ಇದೆ ಬಂದು ಇಲ್ಲಿ ತೊಗೊಳ್ಳೋ ಹಾಗೆ ನಾವು ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ECGದಲ್ಲಿ ನಾವು ಹೊರಗಡೆ ಹೋದರೆ ಭಾರಿ ದುಬಾರಿ ಟೆಸ್ಟ್ಗಳಿವೆಲ್ಲವು. ECGನೂ ಕೂಡ ನಾವು ಮಾಡಿಸ್ಬಿಟ್ಟು ಎಲ್ಲಿ ಒಂದು ವೇರಿಯೇಷನ್ ಕಾಣ್ತಾ ಇದೆಯೋ ಅವರಿಗೆ ನಾವು ಕಾರ್ಡಿಯಾಕದ ಯಾವ ರಿಲೇಟೆಡ್ ಪ್ರಾಬ್ಲಮ್ಗಳಿದೆಯೋ ಅದನ್ನು ನಾವು ಐಡೆಂಟಿಫಿಕೇಷನ್ ಮಾಡ್ತಾ ಇದ್ದೀವಿ. ಯಾರಿಗಾದ್ರೂ ಸ್ಟಂಟ್ ಹಾಕೋದಿದ್ರೆ ನಾವು ಸ್ಟಂಟ್ಗಳನ್ನು ಹಾಕಿಸ್ತಾ ಇದ್ದೀವಿ. ಆಮೇಲೆ ಬೈಪಾಸ್ ಸರ್ಜರಿ ಏನಾದರೂ ನಮ್ಗೆ ಕಾರ್ಡಿಯಾಕ್ ಅರೆಸ್ಟ್ ಆಗುವಂಥದ್ದು ಅಥವಾ ಬೈಪಾಸ್ ಸರ್ಜರಿ ಮಾಡುವಂಥದ್ದು ಏನಾದರೂ ಕಂಡು ಬಂದಲ್ಲಿ ಅವರಿಗೆ ನಾವು ಸಹಾಯಧನ ಮಾಡಿಬಿಟ್ಟು ಮತ್ತೆ ಅವ್ರಿಗೆ ಆಪ್ರೇಷನ್ಗಳನ್ನು ಮಾಡುವಂಥ ಉಪಲಬ್ಧಗಳನ್ನು ಇಟ್ಕೊಳ್ತಾ ಇದ್ದೀವಿ. ಡಾಕ್ಟರ್ ಜಯಶ್ರೀ ಹಾಗೆ ಅವರ ಟೀಮ್ಗೆ ತುಂಬ ಧನ್ಯವಾದಗಳು ಕೂಡ. ಒಂದು ಒಳ್ಳೆಯ ಇನಿಷಿಯೇಟಿವ್ಸು ಒಳ್ಳೆಯ ಪ್ರೋಗ್ರಾಮನ್ನು ನೀವು ಇವತ್ತು ಹಮ್ಮಿಕೊಂಡಿದ್ದೀರಿ. ಕಾಕತಾಳೀಯ ಅಂದರೆ 4 years ಬ್ಯಾಕು ಸೇಮ್ ಡೇ ಕೋವಿಡ್ ಟೈಮ್ನಲ್ಲಿ ವಿನಯ್ ಗುರೂಜಿಯವರ ನೇತೃತ್ವದಲ್ಲಿ ನಾವು ಅವಧೂತ ಅಂತ ಒಂದು ಆಂಬ್ಯುಲೆನ್ಸಿನ ಇವತ್ತು ಬಿಟ್ಟಿದ್ವಿ. ಸೇಮ್ ಡೇ ಇವತ್ತು ನಾವು ಇನ್ನೊಂದು ಒಳ್ಳೆಯ ಕಾರ್ಯಕ್ರಮನ ಜಯಶ್ರೀ ಅವರು ಹಮ್ಮಿಕೊಂಡಿದ್ದಾರೆ. ಹಾಗೆ ನಮ್ಮ ಅರುಣ್ ಅವ್ರ ಟೀಮ್ ಪೂರ್ತಿ ಹಮ್ಮಿಕೊಂಡಿದ್ದಾರೆ. ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಇದು ಹೆಲ್ತ್ ಕ್ಯಾಂಪನ್ನು ನಡೆಸ್ತಾ ಇದ್ದಾರೆ. ಮತ್ತು ಫ್ರೀ ಹೆಲ್ತ್ ಕ್ಯಾಂಪು, ಫ್ರೀ ಐ ಚೆಕಪ್ ಕ್ಯಾಂಪ್ಸು ಮತ್ತು ಮಕ್ಕಳಿಗೆ ಬುಕ್ಸು ಕೊಡೋದನ್ನು ನಮ್ಮ ಗುರುಗಳು ಎಲ್ಲರಿಗೂ ಹೇಳ್ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಅದನ್ನು ಪ್ರೀತಿ ಗಳಿಸ್ಕೊಳ್ಳೋಕ್ಕೆ ಅದ್ರ ಜೊತೆ ಮುಂದೆ ಹೋಗೋದಕ್ಕೆ ಒಳ್ಳೆಯ ಇನಿಷಿಯೇಟಿವ್ಸನ್ನು ತೊಗೊಂಡಿದ್ದೀರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಜಯಶ್ರೀ ತಮ್ಗೆ ಇನ್ನೂ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡೋದಕ್ಕೆ ದೇವರು ಪ್ರೇರಣೆ ಕೊಡಲಿ. ಒಳ್ಳೆಯದಾಗಲಿ. ಇದು ವಿನಯ್ ಗುರೂಜಿ ಅವ್ರದ ಉಚಿತ ಶಿಬಿರ ಆರೋಗ್ಯ ಕೇಂದ್ರದಿಂದ ತುಂಬ ಚೆನ್ನಾಗಿ ಆಯೋಜಿಸಿದ್ದಾರೆ. ಮತ್ತು ಪ್ರತಿಯೊಂದು ಎಲ್ಲರಿಗೂ ಸಾರ್ವಜನಿಕರಿಗೆ ಉಪಯೋಗ ಆಗ್ತಾಯಿದೆ. ತುಂಬ ಜನ ಬಡವರು ಮಕ್ಕಳು ಎಲ್ಲರೂ ಬಂದು ಇಲ್ಲಿ ಉಚಿತವಾಗಿ ಅವರವ್ರದ್ದು ಏನಿದೆಯೋ ಮಾಡಿಸ್ಕೊಂಡು ಪಡ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಸಂತೋಷ. ಇದು ಹೀಗೆ ನಡೀಲಿ, ಮುಂದುವರಿಲಿ. ನಾವು ನಮ್ಮ ಮಿಸ್ಸಸ್ ಬಂದಿದ್ವಿ. ತುಂಬ ಚೆನ್ನಾಗಿ ಅಟೆಂಡ್ ಮಾಡಿ ಡಾಕ್ಟರ್ಸು ಮತ್ತು ಎಲ್ಲ ಸೀನಿಯರ್ ಎಕ್ಸ್ಪರ್ಟ್ ಡಾಕ್ಟರ್ಸ್ ಎಲ್ಲ ಬಂದಿಲ್ಲಿ ಎಲ್ಲ ಬ್ಲಡ್ ಪ್ರೆಷರು ಮತ್ತು ಡಯಾಬಿಟಿಸ್ ಚೆಕಪ್ ಮಾಡಿ ಎಲ್ರಿಗೂ ಒಂದು ರಿಪೋರ್ಟ್ ಕೊಟ್ಟು ಇದೆಲ್ಲ ಮಾಡ್ತಾಯಿದ್ರು. ನಾವಿಲ್ಲೇ ಈ ಕ್ಷೇತ್ರದಲ್ಲೇ ಇರೋದು, ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ ಸುತ್ತಮುತ್ತ ಇರೋದು.
ನಾವು ವಿನಯ್ ಗುರೂಜಿ ಕ್ಯಾಂಪಿಗೆ ಬಂದಿದ್ವಿ, ಹೆಲ್ತ್ ಕ್ಯಾಂಪ್ಗೆ. ಸೊ ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. BP ಶುಗರ್ ಎಲ್ಲ ನಾರ್ಮಲ್ ಇದೆ ನಮ್ಮದು, ಎಲ್ಲ ಚೆನ್ನಾಗಿ ನೋಡಿದ್ರು, ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಇವತ್ತಿನ ದಿವಸ ಗೌರವಾನ್ವಿತ ಶ್ರೀ ವಿನಯ್ ಗುರೂಜಿ ಅವರ ಹೆಲ್ತ್ ಕೇರಿಂದ ಬಡವರಿಗೆ ವೀಲ್ ಚೇರು, ಮತ್ತು ವೃದ್ಧರಿಗೆ ವಾಕಿಂಗ್ ಸ್ಟಿಕ್ಕು, ಮತ್ತು ಬಡ ಮಕ್ಕಳಿಗೆ ಬ್ಯಾಗ್ ವಿತರಣೆ, ಈ ಥರ 10 ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ರೈನ್ ಕೋಟು, ಈ ಥರ 10 ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇವತ್ತು ಒಂದು ವಿನಯ್ ಗುರೂಜಿಯವರ ಸಾಮಾಜಿಕ ಕಳಕಳಿಯಿಂದ ಅವರ ಅನುಯಾಯಿಗಳೆಲ್ಲ ಸೇರಿ ಇವತ್ತು ಎಲ್ಲರಿಗೂ ವಿತರಣೆ ಮಾಡಿದ್ದಾರೆ. ನಿಜಕ್ಕೂ ಭಾಳ ಸಂತೋಷದ ವಿಚಾರ. ಇದು ನಮ್ಮ ವಾರ್ಡಲ್ಲಿ ನಡೀತಾ ಇದೆ. ಹಾಗಾಗಿ ನಿಜಕ್ಕೂ ವಿನಯ್ ಗುರೂಜಿಯವರ ಅನುಯಾಯಿಗಳಿಗೆಲ್ಲ ಒಳ್ಳೆಯದಾಗಲಿ, ಒಳ್ಳೆ ಆರೋಗ್ಯ ಬಗ್ಗೆ ಕೊಡಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಪೂಜ್ಯ ಅವಧೂತ್ ವಿನಯ್ ಗುರೂಜಿಯವರ ಆಶೀರ್ವಾದದೊಂದಿಗೆ ವಿನಯ್ ಗುರೂಜಿ ಹೆಲ್ತ್ ಕೇರ್ ಆ್ಯಂಡ್ ಮೆಡಿಕಲ್ಸ್ ಮತ್ತು ಕಸ್ತೂರ್ಬಾ ಚಾರಿಟಬಲ್ ಟ್ರಸ್ಟ್ ಅವರ ವತಿಯಿಂದ ಅಂಧರಿಗೆ ಕನ್ನಡಕ ಕೊಡ್ತಕ್ಕಂಥದ್ದು, ಮತ್ತು ವಯೋವೃದ್ಧರಿಗೆ ಮತ್ತು ಅಂಗವಿಕಲತೆ ಬಳಸ್ತಕ್ಕಂಥವ್ರಿಗೆ ಒಂದು ಉಚಿತ ವೀಲ್ ಚೇರ್ ವಿತರಣೆ ಮಾಡ್ತಕ್ಕಂಥದ್ದು, ಮತ್ತು ಉಚಿತವಾಗಿ ಆರೋಗ್ಯ ತಪಾಸಣೆ ಮತ್ತು ಕನ್ನಡಕವನ್ನು ವಿತರಣೆ ಮಾಡ್ತಕ್ಕಂಥದ್ದು, ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ಸು ಮತ್ತು ಪಂಚತಂತ್ರ ನೀತಿ ಪುಸ್ತಕಗಳಾಗಲಿ, ಹಾಗೆ ಇಡೀ ಬೆಂಗಳೂರು ನಗರ ಮತ್ತು ನಮ್ಮೆಲ್ಲರ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ನಮ್ಮ ಏನು ಪೌರ ಕಾರ್ಮಿಕರಿದ್ದಾರೆ, ಆ ಪೌರ ಕಾರ್ಮಿಕರ ಆರೋಗ್ಯವನ್ನು ಕೂಡ ಒಂದು ಕಾಪಾಡತಕ್ಕಂಥ ಒಂದು ಕೆಲಸವನ್ನು ಈ ಟ್ರಸ್ಟು ಮತ್ತು ನಮ್ಮ ಈ ಹೆಲ್ತ್ ಕೇರ್ ಮೆಡಿಕಲ್ಸ್ ವಿನಯ್ ಗುರೂಜಿ ಟ್ರಸ್ಟ್ ಅವರಿಂದ ನಡೀತಾ ಇದೆ. ಯಾಕೆಂದರೆ ನಮ್ಮ ಆರೋಗ್ಯ ಕಾಪಾಡಲಿಕ್ಕೆ ಹೋಗಿ ಪೌರ ಕಾರ್ಮಿಕರು ತಮ್ಮ ಆರೋಗ್ಯವನ್ನು ಕೆಡಿಸ್ಕೊಳ್ತಕ್ಕಂಥ ಪ್ರಸಂಗ ಇರುತ್ತೆ. ಆದ್ದರಿಂದ ಅವರ ಒಂದು ಆರೋಗ್ಯ ರಕ್ಷಣೆ ಸಲುವಾಗಿ ಅವರಿಗೆ ಗ್ಲೌಸಸ್ಸು ಮತ್ತು ಬೂಟುಗಳನ್ನು ವಿತರಣೆ ಮಾಡೋದ್ರ ಮೂಲಕ, ಮತ್ತು ವಯೋವೃದ್ಧರಿಗೆ ಆಸರೆ ಆಗ್ತಕ್ಕಂಥ ಸ್ಟಿಕ್ಸು ಮತ್ತು ವೀಲ್ ಚೇರ್ಗಳನ್ನ ಕೊಡೋದ್ರ ಮೂಲಕ ಎಲ್ಲ ಸಮಾಜ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರ ಟ್ರಸ್ಟ್ ವತಿಯಿಂದ ಮತ್ತು ಈ ಸಂಘಟನೆ ಆಯೋಜಕರಾಗಿರ್ತಕ್ಕಂಥ ಡಾಕ್ಟರ್ಗಳಿಗೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇನ್ನಷ್ಟು ಕಾರ್ಯ ಮಾಡಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ. ಮುಂದಿನ ದಿನಗಳಲ್ಲಿ ಆ ಭಗವಂತ ಶಕ್ತಿ ಕೊಡಲಿ. ನಮ್ಮ ವಿನಯ್ ಗುರೂಜಿಯವರ ಆಶೀರ್ವಾದದಿಂದ ಭಾಳ ಒಳ್ಳೆ ಕೆಲಸ ಆಗ್ತಾಯಿದೆ. ಬಡವ್ರ ಬಗ್ಗರಿಗೆ ಉಚಿತವಾಗಿ ಮೆಡಿಕಲ್ ಚೆಕಪ್ ಮಾಡ್ತಕ್ಕಂಥ ಕೆಲಸ ಆಗ್ತಾಯಿದೆ. ಔಷಧಿಗೆ ಮಾತ್ರ ದುಡ್ಡು, ಉಳಿದಂತೆ ಎಲ್ಲ ಚೆಕಪ್ಸು ಎಲ್ಲ ಒಂದು ಇದು ಫ್ರೀ ಮಾಡಿದ್ದಾರೆ. ಇವತ್ತಿನ ದಿವಸ ಯಾರು ಹ್ಯಾಂಡಿಕ್ಯಾಪ್ಸ್ ಇದ್ದಾರೋ ಅವ್ರಿಗೆ ವೀಲ್ ಚೇರ್ ಕೊಡುವಂಥದ್ದು ಹಾಗೂ ಕನ್ನಡಕ ಕೊಡುವಂಥದ್ದು ಈ ಉತ್ತಮವಾದ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ. ಅವರ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ಕಾರ್ಯ ಮಾಡ್ತಾ ಇರ್ತಕ್ಕಂಥ, ಈ ಕಾರ್ಯದಲ್ಲಿ ತೊಡಸ್ಕೊಂಡಿರ್ತಕ್ಕಂಥ ಎಲ್ಲ ಅವರ ಸಿಬ್ಬಂದಿ ವರ್ಗದವ್ರಿಗೂ ಮತ್ತು ಡಾಕ್ಟರ್ಗಳಿಗೆ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಶುಭ ಕೋರ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಾನು ವಿನಯ್ ಗುರೂಜಿಯವರ ಅನ್ಯಾಯಿ ಮತ್ತು ಅವರ ಒಂದು ಡಿವೋಟಿ.
ಎಲ್ಲ ಗುರೂಜಿಯಿಂದ ನಂಗೆ ತುಂಬ ಅನುಕೂಲ ಆಗಿದೆ. ಸೊ ಈ ವಿನಯ್ ಗುರೂಜಿ ಹೆಲ್ತ್ ಕೇರ್ ಮತ್ತು ಮೆಡಿಕಲ್ಸ್ ಯಾಕೆ ಮಾಡಿ ಈ ಆಶ್ರಮ ಪಕ್ಕನೇ ಯಾಕೆ ಮಾಡಿದ್ದು ಅಂದರೆ ಗುರೂಜಿ ಅಂದರೆ ಬ್ರಹ್ಮಾಂಡ. ನಾನು ಮುಂಚೆಯಿಂದ ಗುರೂಜಿನ ಫಾಲೋ ಮಾಡ್ತಾಯಿದ್ದೆ. ಅವರು ಮಾಡಿರುವಂಥ ಸೊಸೈಟಿಗೆ ಯಾವುದೇ ರೀತಿಯಲ್ಲಿ ಸಹಾಯ ಸಹಕಾರ ವೈದ್ಯಕೀಯವಾಯಿತು, ಇನ್ನು ಸಾಮಾಜಿಕವಾಯಿತು. ಸೊ ನಾನು ವಾಚ್ ಮಾಡ್ತಾಯಿದ್ದೆ. ಇದರಿಂದ ನನ್ನ ವೃತ್ತಿ ಬಂದುಬಿಟ್ಟು ವೈದ್ಯ ವೃತ್ತಿ ಆಗಿರೋದ್ರಿಂದ ನಾನು ಗುರೂಜಿಗೆ ಏನಾದರೂ ನಿಸ್ವಾರ್ಥತೆಯಿಂದ ಕೊಡೋ ಉದ್ದೇಶದಿಂದ ಈ ಒಂದು ವಿನಯ್ ಗುರೂಜಿ ಹೆಲ್ತ್ ಕೇರ್ ಮತ್ತು ಮೆಡಿಕಲ್ ಓಪನ್ ಮಾಡಿದ್ದು. ಯಾರು ಬಡವರಿದ್ದಾರೆ, ಹೂ ಆರ್ BPLs, ಆಮೇಲೆ ಯಾರು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದಿದ್ದಾರೋ ಅವರಿಗೆ ಉಚಿತವಾಗಿ ಮತ್ತು ಅಫೋರ್ಡೆಬಲ್ ರೇಟಲ್ಲಿ ಚಿಕಿತ್ಸೆಯನ್ನು ನೀಡಲಾಗುವುದು. ಇದು ಫಸ್ಟ್ ಆಫ್ ಆಲ್ ಗುರೂಜಿ ಅಂಡರ್ಲೇ ನಾವು ಹೋಗ್ತಾ ಇರೋದು, ಅದೇ ಗುರೂಜಿ ಮಾರ್ಗದರ್ಶನಾಗೇ ನಡೀತಾ ಇರೋದು. ಅದೇ ರೀತಿ ಈ ಒಂದು ಸದುದ್ದೇಶನ ಎಲ್ಲರೂ ತಗೋಬೇಕು, ಇದರ ಉಪಯೋಗ ಎಲ್ಲರೂ ತಗೋಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ.